ಸರಿ ಲಂಚ್ ಮಾಡೋಣ 3, 2, 1. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಸೇಮ್ ಆಸ್ ಇಟ್ ಈಸ್. ಒಳಗಡೆ ಹೆಂಗೆ ಏರೋಪ್ಲೇನ್ ಇದೆ ಅದೇ ಥರನೇ. ಇನ್ನು ಈ ಕಡೆ ನಮ್ಮ ಪ್ಯಾಸೆಂಜರ್ಸು. ತುಂಬ ಒಳ್ಳೆ ಇದಿದೆ ಗುರು. ನನಗೆ ಇನ್ಸೈಡ್ ಇಂಟೀರಿಯರ್ ತುಂಬ ಇಷ್ಟ ಆಯಿತು. ಫ್ಲೈಟಲ್ಲೇ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲಿ ಕೂತ್ಕೊಳ್ಳೋಣ? ಇಲ್ಲಿ 3 ಜಾಗನೇ ಇಬ್ಬರು ಕೂತ್ಕೊಳ್ಳೋಣ. ಫ್ಲೈಟ್ ಟಿಕೆಟ್ ತೊಗೊಂಡು ಊಟಕ್ಕಂತ ಬಂದ್ವಿ ನಾವು. ಇಲ್ಲಿ ನೋಡಿ, ಇದೇ ನಮಗೆ ಇಟ್ಕೊಟ್ಟಿರೋ ಟೇಬಲ್. ಮುಂಚೆ ಫಸ್ಟ್ ಊಟ ಕೊಡ್ತಾರಂತೆ, ಮುಗಿಸ್ಬಿಡೋಣ. ಓಕೆ ಓಕೆ ಓಕೆ. ಇವಾಗ ಇನ್ಸೈಡ್ ದಿ ಫ್ಲೈಟ್ ಹೆಂಗೈತೆ ಅಂದ್ಬಿಟ್ಟು ಒಂದು ಕ್ಲಿಪ್ ಹಾಕ್ತೀನಿ, ಮ್ಯೂಸಿಕ್ಕು ನೋಡ್ಕೊಳ್ಳಿ. ಐಸ್ ಮೆನು ಕೊಟ್ಟಿದ್ದಾರೆ, 2 ಮೆನು. ಯಾವ ಥರ ರೇಟ್ ಇದೆ ಅಂತ ನೋಡುವ. ಆ್ಯಂಡ್ ಇವಾಗ ಇಷ್ಟು ಖಾಲಿ ಇರೋದು ವೀಕೆಂಡ್ ಟೈಮಲ್ಲಿ ಇಷ್ಟು ಖಾಲಿ ಇರೋದು. ವೀಕ್ ಡೇಸ್ ಟೈಮಲ್ಲಿ ಇಷ್ಟೊಂದು ಖಾಲಿ ಇರೋದು. ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರಂತೆ, ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಆ ರೇಂಜಿಗೆ ಇರ್ತಾರೆ. ಬಟ್ ಲಿಟ್ರಲಿ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಬಟ್ ಫುಡ್ ಟೇಸ್ಟ್ ಮಾಡುವ. ಹೌ ಯು ಆರ್ ಫೀಲಿಂಗ್ ಬ್ರೋ? ಫುಲ್ ಎಕ್ಸ್ಪೆನ್ಸಿವ್ ಫೀಲಿಂಗ್. ಯಾ ಎಕ್ಸ್ಪೆನ್ಸಿವ್ ಫೀಲಿಂಗ್. ಸೇಮ್ ಆಸ್ ಇಟ್ ಈಸ್. ಪೇರೆಂಟ್ಸ್ ಬೈ ಮಾಡೋಕ್ಕೆ ಬಂದಿಲ್ಲ. ಅಲ್ಲೋಡಿ ಕೆಳಗಡೆ, ಅಲ್ಲಿ ಬುಜ್ಜಿ ಅಲ್ಲೋ ನಿಮ್ಮ ಅಮ್ಮ ಅಪ್ಪ, ನಮ್ಮ ಅಪ್ಪ ಅಳ್ತವ್ರು ಪಾಪ, ಕಳ್ಸ್ಕೊಡ್ತಾರ ನಮ್ಮನ್ನ. ಬೈ ಗೈಸ್, ನಮ್ಮ ಅಪ್ಪ ನನಗೆ ವಿಡಿಯೋ ಕಾಲ್ ಮಾಡ್ತವ್ರೆ. ನಾ ಅಪ್ಪಂಗೆ ಪೂರ್ತಿ ತೋರ್ಸೋಣ. ಇಲ್ಲಿ ಫ್ಲೈಟ್ ಟೇಕ್ ಆಫ್ ಆಗ್ತೈತೆ ನೋಡು, ಫ್ಲೈಟ್ ಟೇಕ್ ಆಫ್ ಆಗ್ತೈತೆ. ಇನ್ನು ಈ ಕಡೆ ನೋಡು. ಮಾಡ್ತೀನಿ, ಅವ್ರಿಗೂ ಮಾಡ್ತೀನಿ, ವರಿ ಮಾಡ್ಕೋಬೇಡ. ಇಲ್ಲಿ ನೋಡಿ ಅಣ್ಣ. ಅಲ್ಲಿ ಇಲ್ಲಿ ಮೇಲೆ. ಅಂಕಲ್ ಬೈ. ಮಾಡ್ತೀನಿ, ಎಲ್ರಿಗೂ ಮಾಡ್ತೀನಿ. ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರಿಸ್ತೀನಿ. ಇರೋಣ ಹಿಂಗೆ ಆಡ್ ಕಾಲ್ ಹೊತ್ತು ಬಿಡೋಣ. ಈಗ ಬೇಡ, ಇದ್ರಲ್ಲಿ ಬರಲ್ಲ, ಈ ನಂಬರ್ ಇಲ್ಲ. ಅವ್ರು ಯಾರಾದ್ರೂ ಚೆನ್ನಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ತಿಂತಾ ಇದೀವಿ ಇವಾಗ. ಅಂಕಲ್ ಇಲ್ಲಿ ನೋಡಿ, ಇಲ್ಲಿ ಫುಲ್ ಲೈಟ್ಸು. ಸೀಟ್ ನೋಡಿ, ಫಸ್ಟ್ ಕ್ಲಾಸ್ ಸೀಟ್. ಬಾಯ್ ಗೈಸ್, ಇವಾಗ ಒಂದಿಷ್ಟು ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಮೆನು ನೋಡ್ತಿದ್ರೆ ಏನು ಅನಿಸ್ತಿದೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಅಂದರೆ ಈಗ ಹೊಸಬ್ರು ಎಲ್ಲ ಟೇಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಇಲ್ಲಿ ಹೆಂಗಿದೆ ಇಂಟೀರಿಯರು ಮತ್ತು ಏರೋಪ್ಲೇನಲ್ಲಿ ಕುತ್ಕೊಂಡು ತಿನ್ನಬೇಕು ಅನ್ನೋ ಆಸೆ ಇರುತ್ತಲ್ವ, ನೀನು ಮಾತಾಡಿದ್ರೆ ಕೇಳಿಸುತ್ತೆ. ಆ ಒಂದಕ್ಕೆ ಇದಕ್ಕಾದ್ರೂ ಬರ್ತಾರಲ್ವ. ಸೊ ಒಂದು ಸ್ವಲ್ಪ ಎಕ್ಸ್ಪೆನ್ಸ್ ಇದೆ. ಈಗ ನಾವು ನಂದನ ಪ್ಯಾಲೇಸಲ್ಲಿ ಊಟ ಮಾಡ್ತೀವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಅಂದರೆ ನಾರ್ಮಲ್ ರೇಟ್ ಇದೆ. ಬಟ್ ಕೆಲವೊಂದು ಹೈಯೆಸ್ಟ್ ಇದೆ, ತುಂಬ ಜಾಸ್ತಿ ಇದೆ. 540, 880. 2000 ಐಸ್ ಕ್ರೀಮು, 30 ಸ್ಕೂಪ್ಸು. ಒಂದು ಯಾವುದೋ 2000 ಐಸ್ ಕ್ರೀಮ್ ಇದೆ ಅಂತೆ. ಗೈಸ್, ನಾವೊಂದು ತರಿಸಿದ್ದೀವಿ. ಇದು ಟೆರಿಯಾಕಿ ಚಿಕನ್ ಅಂತೆ. ಬೇರೆ ಎಲ್ಲ ಅರ್ಥ ಮಾಡ್ಕೊಂಬಿಡಿ, ಅದೊಂದು ಹೆಸರದು ಟೆರಿಯಾಕಿ ಚಿಕನ್ ಅಂತ. ಇದನ್ನ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ನಾನು ಅವ್ರನ್ನೇ ಕೇಳಿದೆ ಹೆಂಗಿದೆ, ಏನು ಎತ್ತ ಟೇಸ್ಟ್ ಎಲ್ಲ ಹೆಂಗಿದೆ. ಆಮೇಲೆ ಇದರಲ್ಲಿ ಕಸ್ಟಮರ್ ಎಲ್ಲ ಯಾವುದು ಹೈಲಿ ಆರ್ಡರ್ ಮಾಡಿದ್ದು, ಯಾವ್ದು ಸ್ಪೆಷಲ್ ಅಂತ ಕೇಳಿದೆ. ಅವಾಗ ಇದನ್ನು ತಂದುಕೊಟ್ರು. ಇವಾಗ ಇನ್ನೊಂದು ಐತೆ, ಅದರಲ್ಲಿ ಇದನ್ನು ಹೇಳಿದ್ರು, ಇದು ಚೆನ್ನಾಗಿದೆ, ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಇವಾಗ ಈ ಒಂದು ಚಿಕನ್ನ ಟೇಸ್ಟ್ ಮಾಡೋಣ ಬನ್ನಿ. ಸುಡ್ತಾ ಸರ್, ಒಳ್ಳೆ ಟೇಸ್ಟ್ ಗೈಸ್. ಟೇಸ್ಟ್ ಇಷ್ಟ ಆಯ್ತು. ಸ್ವೀಟ್ ಆಯ್ತು ಒಂಚೂರು. ಇದು ಮೇ ಬಿ ಸ್ವೀಟೇ ಬರೋದು ಅನ್ಸುತ್ತೆ ನನ್ನ ಪ್ರಕಾರ. ನಾನು ಚಿರು ಇಬ್ರು ಇವತ್ತು ಒಂದು 300 ರಿಂದ 400 ರೂಪಾಯಿ ಬಿಲ್ ಮಾಡ್ಬೋದು ಅನ್ಸುತ್ತೆ. ಬಂದು ಹಣ್ಣು ಹುಡ್ಕೊಂಡು ಹಾಯ್
ಅವ್ರದ್ದು ತುಂಬ ಕಷ್ಟ. ನಾನು ಅವ್ರದ್ದು ರಿಯಲೈಸ್ ಆಗುತ್ತೆ ನನಗೆ. ಅವ್ರು ಎಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಇವಾಗ ಬಂದು ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಐ ಲವ್ ದಟ್ ಪೀಪಲ್. ನಾನು ಮಾಡಬೇಕಾಗಿದ್ದ ಡಯಟ್ ಎಲ್ಲ ಇಲ್ಲಿಗೆಲ್ಲ ಇವತ್ತು ಒಂದು ಸ್ವಲ್ಪ ಚೀಟಿ ಆಗಿದೆ. ಇಂಥ ಜಾಗ ಬಂದಮೇಲೆ ತಿಂದಿಲ್ಲ ಅಂದರೆ ಹೆಂಗೆ ಗೈಸ್? ಇರೋದೊಂದು ಲೈಫು, ಅದೇ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಇರೋಷ್ಟು ದಿನ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಅಪ್ಪ ಅಮ್ಮ ನೋಡ್ಕೋಬೇಕು, ನಮ್ಮ ಜೊತೆಲಿರೋ ಕ್ಲೋಸ್ ಯಾರು ಇರ್ತಾರೋ ಅವರೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಅದ್ರ ಜೊತೆಗೆ ನಾವು ಮದುವೆ ಆಗಿ ಅಥವಾ ನಾವು ಪ್ರೀತಿಸೋ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಗೈಸ್. ಈ ಟೈಗರ್ ಏರೋಪ್ಲೇನ್ ರೆಸ್ಟೋರೆಂಟಲ್ಲಿ ಇದು ತುಂಬ ಸ್ಪೆಷಲ್, ಅಂದರೆ ಚೆನ್ನಾಗಿ ಹೋಗುತ್ತಂತೆ. ಇದನ್ನ ಟೇಸ್ಟ್ ಮಾಡೋಣ. ಇದು ಹೆಸರು ಬಂದ್ಬಿಟ್ಟು ಚಿಜ್ಜಾ ಅಂತೆ. ಪಿ ಅಲ್ಲ, ಸಿ ಚಿಜ್ಜಾ ಇದು. ಇವಾಗ ನಾನು ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ಬೇಕಿರಿ. ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಮಾಮ್, ನಮ್ಮ ಅಮ್ಮಂಗೆ ಕೊಡ್ರಿ. ತೋರಿಸ್ತೀವಿ ರೀ. ಏರೋಪ್ಲೇನ್ ಒಳಗಡೆ ನೋಡಿ, ಒಳಗಡೆ ನಾನೇ ಇಲ್ಲೇ ಟೇಕ್ ಆಫ್ ಮಾಡೋದು. ಇದೆ ನಂದೇ ಜಾಗ. ಈ ಕಡೆ ನೋಡು ಇರಿ, ಹಿಂಗೆ ತೋರಿಸ್ತೀನಿ ಇರೋ ನಿಮಿಷ. ನೋಡು ಹೆಂಗೈತೆ. ಇಲ್ಲಿ ನೋಡಿ, ಇಲ್ಲಿ ಮಹಾನ್ ವ್ಯಕ್ತಿ. ಮಹಾನ್ ವ್ಯಕ್ತಿ ತಿಂತಾರ ನೋಡಿ. ಇಲ್ಲಿ ಇನ್ನೂ ಐತೆ ಬರೋದು. ಇಷ್ಟ ಆಯ್ತಾ? ಅದು ಆಚೆ ಐತೆ, ಆಚೆ ತೋರಿಸ್ತೀನಿ. ಇವಾಗ ಊಟ ಒಳಗೆ ಬಂದ್ವಿ ನಾವು. ಹೆಂಗಿತ್ತು ಮ್ಯಾಮ್? ಇಷ್ಟ ಆಯ್ತಾ? ನೆಕ್ಸ್ಟ್ ಬರೋಣ. ಓಕೆ ಬಾಯ್ ಟೇಕ್ ಕೇರ್. ಆಮಾ ಗೈಸ್, ಇನ್ನೊಂದು ಐಟಮ್ ಬಂತು. ಇದು ಚಿಕನ್ ತುಲಿಪ್ ಅಂತ ಹೆಸರು. ಇಲ್ಲಿ ಹೇಳ, ವೇಟ್. ಓಹ್, ಇದಕ್ಕೆ ಡಿಸೈನೇ ಅಲ್ಟಿಮೇಟ್ ಅನ್ಕೊಡಿ. ಏನೋ ಒಂದು ಕೊಟ್ಟವ್ರೆ, ಟೇಸ್ಟ್ ಮಾಡ್ಬೇಕಷ್ಟೇ ನಾವು. ಪೇಂಟ್ ಅಂತೆ ನನ್ನ ಮಗನೇ, ಏನೋ ಪೇಂಟ್ ಕೊಡ್ತಾರೇನೋ. ಮಯೋನೀಸ್. ಓಕೆ ಗೈಸ್, ಇದು ಚಿಕನ್ ತುಲಿಪು, ಇದು ಚಿಜ್ಜಾ ಅಂತ. ಇವೆರಡೂ ಇವಾಗ ಟ್ರೈ ಮಾಡೋಣ ಇರಿ. ಇದನ್ನು ಟ್ರೈ ಮಾಡೋಣ ಫಸ್ಟು. ಚಿಕನ್ ತುಲಿಪ್ ಡೈರೆಕ್ಟ್ ಒಂದೇ ಸಲ ಬ್ಯಾಗ್ ಹಾಕೋತೀನಿ. ಸುಡ್ತೈತೆ ಅನ್ಕತೆ. ಚೆನ್ನಾಯ್ತು ಗೈಸ್, ಹಿಟ್ರೆ ಚೆನ್ನಾಗೈತೆ. ಚಿಕನ್ ತುಲಿಪ್ ಅಂತ ಹೆಸರು ಚೆನ್ನಾಗೈತೆ, ಇಷ್ಟ ಆಯ್ತು. ಹೆಂಗೈತೆ? ಚೆನ್ನಾಯ್ತಾ? ಒಳ್ಳೆ ಟೇಸ್ಟ್ ಇದೆಯಪ್ಪ. ಇವಾಗ ಚಿಕನ್ ಚಿಜ್ಜಾನ ಟ್ರೈ ಮಾಡೋಣ ಗೈಸ್. ಚಿಕನ್ ಚಿಜ್ಜಾ ಎಷ್ಟು ಚಂದ ಇದೆ. KFCಲಿ ಕೆಳಗಡೆ ಇಟ್ಬಿಟ್ಟು ನಾವು ಪಿಜ್ಜಾದಲ್ಲಿ ಮೈದಾ ಇಟ್ಟು ಅದು ಇದು ಹಾಕ್ತಾರಲ್ಲ, ಈ ಚಿಜ್ಜಾದಲ್ಲಿ ಚಿಕನ್ನ ಕೆಳಗಡೆ ಇಡ್ತಾರೆ. ಟೇಸ್ಟ್ ಆಯ್ತಾ? ಥ್ಯಾಂಕ್ಸ್ ಟು ಮೀ. ಥ್ಯಾಂಕ್ಸ್ ಟು ಮೈ ಸೆಲ್ಫ್ ಅಣ್ಣ, ಗೆದ್ದಿದ್ದು ನಾನು ಬ್ಲಾಗು. ಆಟ ಕೊಟ್ಟಿದ್ಯಾರು? ನಮ್ಮಿಬ್ರು ಕೈಲೇ ಇದು ಆಗ್ತಾಯಿಲ್ಲ, ಅದು ಆಗ್ತಾಯಿಲ್ಲ. ಬಟ್ ಮೇಲ್ಮೇಲಕ್ಕೆ ತಿಂತಾ ಇದೀವಿ ನಾವು. ಏನೋ ತಿನ್ಬೇಕು ಅಂತ ತಿಂತಾ ಇದೀವಿ. ಆಗ್ಲೇ ಕಸ್ಟಮರ್ಸ್ ಎಲ್ಲ ಕಮ್ಮಿ ಇದ್ರು, ಇವಾಗ ನೋಡಿ ಫುಲ್ ಜಾಸ್ತಿ ಜನ ಆಗ್ಬಿಟ್ಟವ್ರೆ. ಅಬಿಬಿ ಕಮ್ ಟು ದುಬೈ. ಗೈಸ್, ಇವಾಗ ನಮ್ಮ ಚೋಟ ಮರಿ ಫ್ಯಾಮಿಲಿಗೆ ವಿಡಿಯೋ ಕಾಲ್ ಮಾಡ್ತಿರೋದು. ಅವ್ರಿಗೆ ಇವಾಗ ತೋರ್ಸೋಣ ಇರಿ. ಹಲೋ, ಎಲ್ಲಿ ಬುಜ್ಜಿ? ಓ, ನೀವ್ ಎಲ್ಲಿದ್ದೀರಾ? ನೀವೆಲ್ಲಿದ್ದೀರಾ? ಯಾರ ಮನೆ? ಮತ್ ಬುಜ್ಜಿ ಎಲ್ಲಿ? ಎಲ್ಲೋದ್ಲು ಹೇಳಿ, ತೋರಿಸಿ. ಬುಜ್ಜಿ ಅಲ್ಲೇ ಇದ್ದಾಳೆ. ಕಮಾನ್ ತೋರಿಸಿ ಒಂದ್ಸಲಿ. ಹಿಂಗೆ ತೋರಿಸ್ತೀನಿ ಎಲ್ರಿಗೂ ಒಂದ್ಸಲಿ. ಕರ್ಕೊಬನ್ನಿ ನಮ್ಮ ಚೋಟ ಬರೀನ. ಗೈಸ್, ಹೈಡ್ ಮಾಡ್ಕೊಂಡ್ಬಿಟ್ಟವಳೆ. ಅಂಕಲ್ ಅಲ್ಲ, 3 ಜನ ನೋಡಿ, 3 ಜನನು ಕೂಡ ನಮ್ಮ ಚೋಟ ಮರಿ ಬಂದ್ಲು. ಕೈ ನೋಡಿ, ಏರೋಪ್ಲೇನ್. ನಿಮ್ ಚಿರು ಹೇಳಿದ್ದು ತೋರಿಸಿ ಅಂತ. ಹಲೋ, ಏರೋಪ್ಲೇನ್ ಟೇಕ್ ಆಫ್ ಮಾಡ್ತಾ ಇದೀವಿ. ಈ ಕಡೆ ತಿರ್ಗಿಸಿದ್ರೆ ಸ್ಟಾಫ್ದು. ಅಣ್ಣ ಈಚೆ ಏನ್ ಸೌಂಡ್ ಮಾರೆ. ಇದು ಬನ್ನಾರಘಟ್ಟ ನೋಡಿ, ಸುಪುತ್ರ ಆಕ್ಟಿಂಗ್ ಮಾಡ್ತಿರೋದು.
ಆಕ್ಟಿಂಗ್ ಮಾಡ್ತಿರೋದು ನೋಡಿ. ಓಕೆ ಓಕೆ. ವಿಜಯ್ ನೋಡಿ ಅಕ್ಕ, ನಿಮ್ಮ ಇನ್ನೊಂದು ಸ್ವಲ್ಪ ಐತೆ ತಿನ್ಬೇಕು. ಅವ್ನು ತೋರಿಸು ಅಂದ್ರೆ ತೋರಿಸ್ತಾ ಇದ್ದೀನಿ. ವೆಜ್ ಟೈಗರ್ ರೆಸ್ಟೋರೆಂಟ್ ಅಲ್ಲಿ ಇದೊಂದು ಸ್ಪೆಷಲ್ ಅಂತೆ, 2 ಐಸ್ ಕ್ರೀಮು. ಎಂತ ಸುಮಾರು ಏನ್ ಡೆಕೋರೇಷನ್ ಮಾಡ್ಕೊಡ್ತಾರೆ ಗೊತ್ತಾ, ನೋಡಿ ಖುಷಿ ಆಗ್ಬಿಡ್ಬೇಕು ಹಂಗೆ ಡೆಕೋರೇಷನ್ ನೋಡಿ. ಇಲ್ಲಿ ನೋಡಿ, ಇದು ನನ್ನದು, ಇದು ಚಿರುದು, ಇದು ನನ್ನದು, ಇದು ಚಿರುದು. ಇದು ಈ ಒಂದು ರೆಸ್ಟೋರೆಂಟ್ ಅಲ್ಲಿ ಸ್ಪೆಷಲ್ಲು. ಅಂಡ್ ಇದು ಒಂದೇ ಅಂತಲ್ಲ, ಆಲ್ಮೋಸ್ಟ್ ಇಲ್ಲಿ ಯಾವುದೇ ಕೊಟ್ರು ಕೂಡ ಒಳ್ಳೆ ಡಿಸೈನ್ ಮಾಡಿ ಒಳ್ಳೆ ಸ್ಪೆಷಲ್ ಆಗಿ ಕೊಡ್ತಾರೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಕೊಡ್ತಾರೆ. ಅದೊಂದು ಖುಷಿ ಆಯಿತು. ಆ್ಯಂಡ್ ವಾವ್, ಸೂಪರ್, ಇಷ್ಟ ಆಯಿತು ಗುರು. ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ಎಕ್ಸ್ಪೆಕ್ಟೇಷನ್ ಇದೆ. ಏನಂತೀಯ? ಶೋರಾ? ಶೋರ್, ಪಕ್ಕ. ಇದಿಂದೆ ಚಾಕ್ಲೇಟ್ ಎತ್ಕೋಬೇಕು. ಓಕೆ, ವಿಲ್ ಟೇಕ್ ಇಟ್. ಇದಂತೂ ಡಿಫ್ರೆಂಟಾಗಿ ಏನೇನೋ ಐತೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತೈತೆ. ಇದು ಕೋಟಿಂಗ್ ಅಣ್ಣ. ನಾನು ಮತ್ತೆ ಚಿರು ಸ್ಟೋರಿ ಹಾಕಿರೋದು ನೋಡಿ ಗೈಸ್ ಇಲ್ಲಿ. ಆಫ್ ಟು ದುಬೈ. ನೋಡೋರು ನಂಬಿಡ್ಬೇಕು, ಸೇಮ್ ಹಂಗೆ ಐತೆ ಗೊತ್ತಾ. ನೋಡೋಣ ಇದಕ್ಕೆ ಎಷ್ಟು ಜನ ರಿಪ್ಲೈ ಕರೆಕ್ಟಾಗಿ ಕೊಡ್ತಾರೆ ಅಂತ ನೋಡೋಣ. ನಮ್ಮ ಫ್ಲೈಟ್ ಟೇಕ್ ಆಫ್ ಮಾಡ್ತಾ ಇದೆ ಇವಾಗ. ಫ್ಲೈಟ್ ಟೇಕ್ ಆಫ್ ಆಗ್ತಿದೆ ಈಗ. ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ. ಬ್ರೋ ಕಳ್ಸ್ಕೊಟ್ಟಿದ್ದು ಗಿಫ್ಟ್ ಸಿಕ್ತಾ ಬ್ರೋ? ಸಿಕ್ಕಿದ್ಯಾ? ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ಅಯ್ಯೋ ಥ್ಯಾಂಕ್ ಯು ಬ್ರೋ. ಒಟ್ನಲ್ಲಿ ನಿಮಗೆ ಸಿಕ್ತಾಗ ಗಿಫ್ಟ್ ಚೆನ್ನಾಗಿದೆ, ಖುಷಿ ಆಯ್ತಾ? 1 ಸೆಕೆಂಡ್, ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಬ್ರೋ. ಡನ್ ಬ್ರೋ. ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗಿಫ್ಟ್ ರಿಸೀವ್ ಆಗಿದೆ. ಕಮೆಂಟಲ್ಲಿ ಎಷ್ಟು ಲೈಕ್ ಬಂದಿರೋ ಹೇಳಿದ್ನಲ್ಲ, ಗಿಫ್ಟ್ ರಿಸೀವ್ ಆಗಿದೆ ಅವರಿಗೆ. ಟೇಸ್ಟ್ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಇದು ಹೆಸರು ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಫರ್ದ್ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಅಂತ. ಅದೇ ಇದು ನಾವು ತಿಂದಿರೋದೇ 1, 2, 3 ಐಟಮ್, 2 ಜ್ಯೂಸ್ ಅಷ್ಟೇ. ಇಬ್ಬರು ಫ್ಲ್ಯಾಟ್, ತಿನ್ನಕ್ಕಾಯ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ ನನಗೆ. ಸ್ಟೋರಿ ಹಾಕಿದ್ದೀವಿ, ಅಬಿಬಿ ಕಮ್ ಟು ದುಬೈ. ಓ ಶೆಟ್ ಮ್ಯಾನ್, ಫುಲ್ ಲೋಡೆಡ್. ನಾವಂತೂ ಬರೀ 3 ಐಟಮು. ಇನ್ನೊಂದು 2 ಚಿಕನ್ ದಮ್ ಬಿರಿಯಾನಿ ಪಾರ್ಸಲ್ ತೊಗೊಂಡಿದ್ದೀನಿ. ಒಂದು ನಮ್ಮ ಮನೆಗೆ, ಇನ್ನೊಂದು ಬುಜ್ಜಿಯವ್ರ ಮನೆಗೆ. 2 ತೊಗೊಂಡಿದ್ದೀನಿ. ಹಲೋ, ನಾನು ಗುಟ್ಕಾ ಹೋಗಬೇಕು, ಸ್ವಲ್ಪ ಕಿಟಕಿ ತೆಗಿಯೋ. ಈ ರೆಸ್ಟೋರೆಂಟಲ್ಲಿ ಕೇಕ್ ಕಟ್ ಮಾಡಕ್, ಒಳಗಡೆ ಕೇಕ್ ಕಟ್ ಮಾಡೋದಕ್ಕೆ 1000 ರೂಪಾಯಿ ತಗೋತಾರೆ. ಅದೇ ಜಾಸ್ತಿ. ಅಲ್ಲಿ ನೋಡಿ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾವ್ರು ನೋಡಿ. ಆ ಥರ ಎಲ್ಲರೂ ಬಂದ್ಬಿಟ್ಟು ಜೊತೆಲಿ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಕೇಕ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಬನ್ನಿ ಕೇಕ್ ಸೆಲೆಬ್ರೇಷನ್ ನೋಡೋಣ. ಕೇಕ್ ನೋಡಿ ಗೈಸ್, ಎಷ್ಟು ಚೆನ್ನಾಗೈತೆ. ಈ ಥರ ಬಂದ್ಬಿಟ್ಟು ಎಲ್ಲ ಏರ್ ಹೋಸ್ಟರು, ಕ್ಯಾಪ್ಟನ್ನು ಎಲ್ಲರೂ ಬಂದ್ಬಿಟ್ಟು ಈ ಥರ ಮಾಡ್ತಾರೆ. ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇದೆ. ಹ್ಯಾಪಿ ಬರ್ಡೇ ಟು ಯು. ಅವ್ರು ಅಲ್ಲಿ ಸೆಲೆಬ್ರೇಟ್, ನಾವು ಇಲ್ಲಿ ಸೆಲೆಬ್ರೇಟ್. ಫ್ರೀ ಸೆಲೆಬ್ರೇಟ್ ನಮ್ದು. ಯು ಹ್ಯಾಪಿ ಬರ್ಡೇ ಟು ಯು. ನಮ್ದು ಫ್ರೀ ಸೆಲೆಬ್ರೇಟ್. ಥ್ಯಾಂಕ್ ಯು. ಗೈಸ್, ಅಲ್ಲಿ ನೋಡಿ ನಮ್ಮ ಚಿರು ಹೆಂಗಾಡಿರ್ತಾನೆ. ಇಷ್ಟು ವರ್ಷಗಳಿಂದ ಆಸೆ ಇಟ್ಟಿದ್ದು ನಾಚಿಕೆ. ಅಯ್ಯೋ, ನೀವು ಮುಚ್ಕೊಟ್ಟಿದ್ದು ನಾಚ್ಕೋತಾ ಇರೋದು. ಇದಾಗ್ಬಿಟ್ಟ ಟೈಗರ್. ಸೂಪರ್ ಕ್ರೇಜಿ. ಈ ರೆಸ್ಟೋರೆಂಟ್ ಅಲ್ಲಿ ನಾವು ಇಬ್ಬರೇ ತಿಂದು ತೇಕಿರೋಷ್ಟು ಬಿಲ್ ಎಷ್ಟು ಅಂದ್ರೆ ನೋಡಿ, 2137 ರೂಪಾಯಿ ನಾವಿಬ್ಬರೇ. ಇನ್ನು ಅಕಸ್ಮಾತ್ ನಾನೇನಾದರೂ ಇಡೀ ಫ್ಯಾಮಿಲಿ ಕರ್ಕೊಂಡ್ಬಂದ್ಬಿಟ್ಟಿದ್ರೆ, ಇಡೀ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದ್ಬಿಟ್ಟಿದ್ರೆ 10,000 ರೂಪಾಯಿ ಹೋಗ್ಬಿಡ್ತಿತ್ತು. ನಮ್ದೇ ಇಷ್ಟ ಆಗಿದೆ, ಇಬ್ರಿಗೆ ಮಾತ್ರ ಅಷ್ಟೇ 2,000 ರೂಪಾಯಿ ಆಗಿರುತ್ತೆ. ನಾವು ತಿಂದಿರೋದು ಎಷ್ಟು ಗೊತ್ತಾ, ಬರೀ 3 ಐಟಮ್ ಏನೋ. 3 ಐಟಮ್ 2 ಜ್ಯೂಸಿಗೆ ಅಷ್ಟಾಯ್ತು ಬಿಲ್ಲು. ಫೈನಲಿ ಒಂದು ಒಳ್ಳೆ ಡಿನ್ನರ್ ಆಯಿತು ನಂದು ಚಿರುದು. ಸ್ಯಾಟಿಸ್ಫೈ, ಖುಷಿ, ಸ್ಯಾಟಿಸ್ಫೈನಾ, ಖುಷಿನಾ? ಡನ್. ನಾನು ಏನಕ್ಕೆ ಒಬ್ಬನೇ ಕರ್ಕೊಬಂದಿದ್ದಂದ್ರೆ, ಫಸ್ಟ್ ನಾವಿಬ್ರು ನೋಡ್ಬಿಟ್ಟು ಅಥವಾ ನಾನು ನೋಡ್ಬಿಟ್ಟು ಬಿಲ್ ಹೆಂಗಾಗುತ್ತೆ, ಎಷ್ಟಾಗುತ್ತೆ, ಏನು ಎತ್ತ ಅಂತೆಲ್ಲ ತಿಳ್ಕೊಬೇಕಿತ್ತು. ತಿಳ್ಕೊಂಡಾಗಿದೆ.
ಇನ್ ಕೇಸ್ ನಾವೇನೋ ಡೈರೆಕ್ಟ್ ನಾನು 7 ಜನ ಕರ್ಕೊಂಡ್ಬಂದ್ಬಿಟ್ಟಿದ್ದೆ ಆಲ್ಮೋಸ್ಟ್ 10 ಮೇಲೆ ಆಗ್ತಿತ್ತು. ಅಂದರೆ ನಾವು ಒಂದು ಸ್ವಲ್ಪ ಐಟಮ್ ತೊಗೊಳಷ್ಟು ಆಗ್ಬಿಡ್ತಿತ್ತು. ಡನ್ ವಿತ್ ಅವರ್ ಡಿನ್ನರ್, ಬ್ಯೂಟಿಫುಲ್ ಡಿನ್ನರ್. ಕಂಟ್ರೋಲ್ ರೂಮ್, ಯಾ ವಿ ಆರ್ ರೆಡಿ, ವಿ ಆರ್ ಟೇಕ್ ಆಫಿಂಗ್. ಯಾ 3, 2, 1. ಪ್ಯಾಸೆಂಜರ್ ಕರೆಕ್ಟಾಗಿ ಇದ್ದೀರಾ? ಚೆನ್ನಾಗಿದ್ದೀರಾ? ಪ್ಯಾಸೆಂಜರ್ ಕರೆಕ್ಟಾಗಿ ಅವರೇ, ಪ್ಯಾಸೆಂಜರ್ ಕರೆಕ್ಟಾಗಿ ಅವರಕ್ಕೆ ಅಲ್ಲಿ ಕಾರಲ್ಲ ಅಣ್ಣ ಇದು. ನಾನು ಕ್ಲಚ್ ಆಗ್ತಾ ಇದ್ದೀನಿ ನಾನೊಬ್ಬ. ಅಲ್ಲಿ ಪ್ಯಾಸೆಂಜರ್ ಎಲ್ಲ ಕರೆಕ್ಟಾಗಿ ಕೂತೋರು, ಹಂಗೆ ಚೆಕ್ ಮಾಡಂಗೆ ನೋಡು. ಪರ್ಫೆಕ್ಟಾಗಿ ಕೂತೋರಲ್ವಾ? ಓಕೆ ಕಂಟ್ರೋಲ್ ರೂಮ್, ವಿ ಆರ್ ರೆಡಿ, ವಿ ಆರ್ ಟೇಕಿಂಗ್ ಆಫ್. ರೆಡಿ 3, 2, 1. ಹಿಂಗೆ ಬಿದೋಗಿ ಹಿಂಗೆ. ಸಾರಿ, ಇದನ್ನ ಮಾಡ್ಬೇಕಲ್ಲ, ಅದು ಗ್ರಾಮರ್ ಮಿಸ್ಟೇಕ್ ಅವಾಗ ಆಗುತ್ತೆ. ಸಾರಿ, ಅದು ಗ್ರಾಮರ್ ಮಿಸ್ಟೇಕ್ ಆಯ್ತು. ನಾನು ಇನ್ನು ಆನೆ ಮಾಡಿರಲಿಲ್ಲ, ಅಲ್ಲೇ ಮೂವ್ ಮಾಡ್ತಾ ಇದ್ದೀನಿ. ರೆಡಿನಾ? 3, 2, 1. ಕಂಟ್ರೋಲ್ ರೂಮ್ ರೆಡಿ. 1, 2, 3. ರೆಡಿ. ಉಲ್ಟಾ ನೀನ್ ಮಾಡಿದ್ ಇವಾಗ ಗೈಸ್, ನಾನು ಕಾರ್ ಓಡಿಸಿ ಕಾರ್ ಕ್ಲಚ್ ಅಮ್ತಾ ಇದ್ದೀನಿ ನಾನೊಬ್ಬ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಖುಷಿ ಆಗ್ತಿದೆ ನನಗಂತೂ ನೋಡ್ಬಿಟ್ಟು. ನೋಡಿ, ಸೇಮ್ ಆಸ್ ಇಟ್ ಈಸ್. ಇದನ್ನ ಹಿಂಗೆ ಆಫ್ ಮಾಡೋವಂಥದ್ದು, ಹಿಂಗೆ ಆನ್ ಮಾಡೋವಂಥದ್ದು, ಸ್ವಿಚಸ್ಸು ಸೇಮ್ ಎಕ್ಸಾಕ್ಟ್ ಹಂಗೆ ಮಾಡಿರೋದು. ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿದೆ. ಟೇಸ್ಟ್ ಒಂಚೂರು ಸ್ವೀಟ್ ಆಗಿದೆ. ಸ್ಪೈಸಿ ಹೇಳಿದ್ರೆ ಸ್ಪೈಸಿ ಮಾಡಿಕೊಡ್ತಾರೆ, ಬಟ್ ಗುಡ್ ಒನ್. ಟೇಕ್ ಆಫ್. ಇವಾಗ ನಮ್ಮ ಚಿರು ಏರೋಪ್ಲೇನ್ ಓಡಿಸ್ತೀನಿ ನೋಡಿ. ಇವಾಗ ನೋಡೋ, ಚಿಕ್ಕ ವಯಸ್ಸಿನೂ ಆಸೆ ಇರುತ್ತೆ ಏರೋಪ್ಲೇನ್. ನಾನು ಓಡಿಸಿ ಆಯ್ತೆ. ನನ್ನ ಡ್ರೀಮ್ ಇದ್ದಿದ್ದು ಏರೋಪ್ಲೇನ್ ಓಡಿಸ್ಬೇಕು ಅಂತ. ನಾನು ಓಡಿಸಾಯ್ತಪ್ಪ. ಇವಾಗ ನಿನಗೆ ಬಿಟ್ಟಿದ್ದು ನಂದೇ ಪ್ರೈವೇಟ್ ಜೆಟ್ ಅನ್ಕೊಂಡು ಓಡಿಸು. ನಮ್ಮ ಚಿರು ಓಡಿಸ್ತೋನ್ ಇವಾಗ ಅಣ್ಣ. ಇಲ್ಲಿ ಕಂಟ್ರೋಲ್ ರೂಮ್ ಹತ್ರ ಮಾತಾಡು. ಕನ್ನಡದ ನಮ್ದು ಕನ್ನಡ. ನಮ್ದು ಕನ್ನಡನೇ. ಕನ್ನಡದಲ್ಲಿ ಅದೆಲ್ಲ ಗೊತ್ತಿಲ್ಲ. ಎಲ್ಲ ಗೆಳೆಯರು ಗೆಳೆಯತಿಯರೇ, ಈಗ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ವಿಮಾನ ತಾನೆ? ವಿಮಾನ ಇನ್ನೇನು ಮೇಲಕ್ಕೆ ಏರುತ್ತಿದೆ. ಈಗ ಹಾರಲು ಸಿದ್ಧವಾಗಿದೆ. 3, 2, 1. ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ರಿ. ಆಲ್ಮೋಸ್ಟ್ ಪ್ಯಾಸೆಂಜರ್ ರೆಡಿ. ಎಲ್ಲ ಹತ್ತಿಸ್ತೋನ್ ಗುರು. ಸಾಕ್. ಓಕೆ, ಇರೋ ನಿಮಿಷ. ಹಾಯ್ ಚಿಲ್ಡ್ರನ್ಸ್, ವಿ ಆರ್ ಟೇಕಿಂಗ್ ಆಫ್ ಏರೋಪ್ಲೇನ್. ಹಲೋ, ಸೀಟ್ ಬೆಲ್ಟ್. हेलो विल रन अप. आरसो मेली करसो. ऊपर जाता है, तुम टच मत करो. जाता है, रिटर्न आता नहीं है. आयता ओडिस्ता एरोप्लेन ना, हम सीधा भगवान से चलता. तुम टच मत करो. ಟಚ್ ಮತ್ ಕರೆ ಅನ್ಬಿಟ್ಟು ನನ್ನ ಮಗ ಪಟ್ ಅಂತ ಬಿಟ್ಟವತ್ತ. ನಾನು ಚಿರು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನಾವು ಆಲ್ಮೋಸ್ಟ್ ಪಿಕ್ಕು ವಿಡಿಯೋಸು ಎಲ್ಲಾನು ತಗೋತಾ ಇದ್ದೀವಿ. ನೋಡೋರು ಒಂಥರ ಏನ್ರಪ್ಪ ಇದು, ಇವ್ರೇನು ಯಾವತ್ತು ಬಂದೇ ಇಲ್ಲ ಅನ್ನೋ ಥರ ಇದೀವಿ ನಾವಿಬ್ರು. ಆಗ್ಲಿಂದ ಆ ಕಡೆ ಒಂದು ಫೋಟೋ, ಈ ಕಡೆ ಒಂದು ಫೋಟೋ, ಆ ಕಡೆ ಒಂದು ಫೋಟೋ, ಈ ಕಡೆ ಒಂದು ಫೋಟೋ. ಪಾಪ ನೋಡೋರು ಒಂಥರ ಡಿಫ್ರೆಂಟ್ ವಿಯರ್ಡ್ ಫೀಲ್ ಅನಿಸ್ತೈತೆ ನನಗಂತೂ. ಫೈನಲಿ ಒಂದೊಳ್ಳೆ ಊಟ ಮಾಡಾಯ್ತು. ಇವಾಗ ಹೊರಗಡೆ ಏರೋಪ್ಲೇನ್ ಯಾವ ಥರ ಇದೆ ಅಂತ ನಿಮಗೊಂದು ಕ್ಲಿಪ್ ವಿಡಿಯೋ ತೋರಿಸ್ಬೇಕು ನಾನು. ಕ್ರೇಜಿ ಆಗಿದೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗ ಹೊರಗಡೆ ಹೆಂಗೈತೆ ಏರೋಪ್ಲೇನ್ ಅಂತ ನೀಟಾಗಿ ತೋರಿಸ್ತೀನಿ ಬನ್ನಿ. ನನ್ನ ಸಬ್ಸ್ಕ್ರೈಬರು ಅವ್ರ ಮೊಮ್ಮಗ ಡೈಲಿ ನಂದೇ ಬ್ಲಾಗ್ ನೋಡ್ತಿರ್ತಾರಂತೆ, ಅದನ್ನ ಹೇಳ್ತಿದ್ರು ಅವರು ಕೂಡ. ಥ್ಯಾಂಕ್ ಯು. ಬೈ ಟು ಹೇರ್ ಹಾಸ್ಟರ್ಸ್, ಬೈ ಟು ಕ್ಯಾಪ್ಟನ್ಸ್. ಗೈಸ್, ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕಿತ್ತು, ಅದಕ್ಕೆ ಇಷ್ಟೊತ್ತು ಕಾಯ್ತಾ ಇದ್ದೆ ನಾನು. ಫೈನಲಿ ಫೋಟೋ ತೆಗೆಸ್ಕೊಂಡಾಯ್ತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಈಗ ದುಬೈಗೆ ಹೋಗಿದ್ವಲ್ಲ, ಎಷ್ಟು 8 ಗಂಟೆಗೆ ದುಬೈಗೆ ಹೋದ್ವಿ. ಈಗ ಮೀಟ್ ಆದ್ರಿ 10 ಗಂಟೆಗೆ ಲ್ಯಾಂಡ್ ಆಗ್ಬಿಟ್ವಿ. ದುಬೈ ಶೇಖ್ ಗೆದ್ದ ಕಾಫಿ ಅನ್ಬಿಟ್ಟು ಒಂದು ಐಫೋನ್ ಬಿಸಾಕಿದ್ರು. ಬಿಸಾಕಿರೋದು ಎತ್ಕತಿ ನೀನು. ಗಿಫ್ಟ್ ಮಾಡಿದ್ರು ಅಂತ ಹೇಳು. ಸರಿ, ಗಿಫ್ಟ್ ಮಾಡಿದ್ರು. ನನಗೆ ಇದೊಂದು ರೋಲೆಕ್ಸ್ ವಾಚ್ ನ ಗಿಫ್ಟ್ ಮಾಡಿದ್ರು. ಎಲ್ಲ ಎತ್ತಕೊಂಡ್ ಬರ್ತಾ ಇದೀವಿ ಗೈಸ್. ಅಷ್ಟೇ. ಟೈಮ್ ಎಷ್ಟು ಗೊತ್ತಾ? 10 ಗಂಟೆ, 7 ಗಂಟೆ ಅಲ್ಲ 8 ಗಂಟೆಗೆ ದುಬೈಲಿ ಇದ್ವಿ. 9 ಗಂಟೆ 10 ಗಂಟೆ 2 ಅವರ್ ದುಬೈನೇ ಕೊಂಡ್ಕೊಂಡ್ ಬಂದ್ಬಿಡ್ರಿ ನಾವು. ಟೈಗರ್ ಏರೋ ರೆಸ್ಟೋರೆಂಟ್ ಏರೋಪ್ಲೇನಿಗೆ ಬಾಬಾ ಹೇಳ್ತಾ ವಾಪಸ್ ಮನೆಗೆ ಹೊಡ್ತಾ ಇದೀವಿ. ಚಲೋ
ಈ ಜಾಕೆಟಲ್ಲಿ ಒಂದಿಷ್ಟು ಪಿಕ್ಸ್ ತೊಗೊಂಡೆ, ಖುಷಿ ಆಯಿತು. ಈ ಜಾಕೆಟಲ್ಲಿ ತೊಗೊಂಡಿದ್ದು ಪಿಕ್ಸು ಚೆನ್ನಾಗಿ ಬಂತು. ಆ್ಯಂಡ್ ಫೈನಲಿ ಎಲ್ಲೋ ನಮ್ಮ ಕಾರು ಹಾಂ ಇಲ್ಲಿದೆ ನಮ್ಮ ಕಾರ್. ಜಾಕೆಟ್ ತೆಗೆದು ಕುತ್ಕೊಂಡೆ, ಒಂಥರ ನೆಮ್ಮದಿ ಆಗ್ಬಿಡ್ತು ಗುರು. ಅದು 1 ಇಯರ್ ಬ್ಯಾಕ್ ಎಲ್ಲಿ ತೊಗೊಂಡಿದ್ದು, ಇವಾಗ ದಪ್ಪ ಆಗ್ಬಿಟ್ಟಿದ್ದೀನಲ್ಲ ಒಂಚೂರು. ಟೈಟ್ ಮೇಲೆ ಟೈಟು, ಬಟ್ ಚೆನ್ನಾಗೈತೆ. ಎಕ್ಸೆಲ್ ತಗೋಬೇಕು ನೆಕ್ಸ್ಟ್ ತಗೊಂಡ್ರೆ. ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ಇವಾಗ ಮನೆಗೆ ಹೋಗ್ಬಿಟ್ಟು ನಮ್ಗೆ ನಾವು ತಂದಿರೋ ಪಾರ್ಸೆಲ್ನ ಕೊಟ್ಟು ನಮ್ಮ ಆನ್ ಬೋರ್ಡಿಂಗ್ ಪಾಸ್ ಇದೆ, ನಮ್ಮದು ಆನ್ ಬೋರ್ಡಿಂಗ್ ಪಾಸ್, ಅದನ್ನು ಕೊಡೋಣ. ಕರೆಕ್ಟ್. ದುಬೈ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಖುಷಿ ಆಯಿತು ದುಬೈನ ನೋಡ್ಬಿಟ್ಟು. ದುಬೈನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂಕಲ್ ಏರೋಪ್ಲೇನ್ ಮೂವ್ ಆಗುತ್ತೆ ಅಂಕಲ್. ನೀನ್ ಮೂವ್ ಆದ್ಯಾ? ಚೆನ್ನಾಗ್ ತಿಂದು ಮೂವ್ ಆದ್ಯಾ? ಹುಡುಗಿ ಬಿಟ್ಟಾಗ್ಬಿಟ್ಟು ದುಬೈಗೆ ಹೋಗ್ಬಿಟ್ಟು ಸಗದಾಯ್ತು ಕಣಮ್ಮ. ಮನೆಯಲ್ಲ ಬಂದಿದ್ಯಲ್ಲ ಬಿಚ್ಕೊಂಡು. ಹೆಂಗಿತ್ತು ಗೊತ್ತಾ ದುಬೈ, ಹೆಂಗಿತ್ತು ದುಬೈ? ಏರೋಪ್ಲೇನ್ ನಾವೇನೋ ಮೂವ್ ಆಗುತ್ತೆ ನಿಜವಾಗ್ಲು. ತಗೋ, ನಾವು ಹೋಗಿರೋದು ಪ್ರೂಫ್ ಇದು. ನಾವು ಹೋಗಿರೋದು ಪ್ರೂಫ್, ಹೋಗಿರೋದು ಪ್ರೂಫ್ ನೋಡು. ಏನ್ ಬೆಲೆನೇ ಇಲ್ಲ. ಗೊತ್ತಾಯ್ತಿಲ್ಲ ಈ ಹೊಟ್ಟೆ ನೋಡ್ತಾ ಇದ್ರೆ. ಚಡ್ಡಿ ಚಡ್ಡಿ ಬಟ್ಟೆ ನೋಡಿ. ಇದು ಮಗನ ಅದ ಅಪ್ಪನ ಹೊಟ್ಟೆ ವಿಚಾರದಲ್ಲಿ. ಬಾಯ್ 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 ಬಾಯ್. ಖುಷಿ ಆಯ್ತಾ? ಸೂಪರ್. ಖುಷಿಗೆ ಒಂದು ಬಿರಿಯಾನಿ ಫ್ರೀ. ಓಕೆ. ಖುಷಿಗೆ ಒಂದು ಬಿರಿಯಾನಿ ಫ್ರೀ ತಗೊಂಡೋಗು. ಬಾಯ್ 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 ಬಾಯ್. ಸಿ ಯು Yeah, bye. ಮಾರ್ನಿಂಗ್ ಅಲ್ಲ ಡೇ ಆಫ್ಟರ್ ಟುಮಾರೋ. ಏನ್ ಮ್ಯಾಮ್ ಫ್ಲೈಟ್ ಅಲ್ಲಿ ಯಾವಾಗ ಕರ್ಕೊಂಡೈತಿಯಾ? ಫ್ಲೈಟ್ ಅಲ್ಲಿ ನಾಳೆನೆ. ಚೆನ್ನಾಗಿದ್ದು. ಟೇಸ್ಟ್ ಎಲ್ಲ ಸಕದಾಗ ಕೊಟ್ಟವ್ರೆ. ಸ್ವಲ್ಪ ಸ್ವೀಟು ಸ್ಪೈಸಿ ಮಾಡ್ಕೊಟ್ರೆ ಮಾಡ್ಕೊಡ್ತಾರೆ, ಬಟ್ ಟೇಸ್ಟ್ ಚೆನ್ನಾಗೈತೆ. ಎಕ್ಸ್ಪೆನ್ಸಿವ್. ನಮ್ಮಿಬ್ರಿಗೆ ಎಷ್ಟಾಗಿರ್ಬೋದು ಹೇಳು? ನಾವು ತಿಂದಿರೋದೆ 3 ಸ್ಟಾರ್ಟರ್ಸು 2 ಜ್ಯೂಸ್ ಅಷ್ಟೇ. ಎಷ್ಟಾಗಿರ್ಬೋದು? 2100 ರೂಪಾಯಿ ಅಯ್ಯೋ ಇಬ್ಬರಿಗೆ. ಇಬ್ರಿಗೆ. ನಾನು ಏನೋ 7 ಜನ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಎಷ್ಟಾಯ್ತಿತ್ತು? 10,000 ರೂಪಾಯಿ ಆಯ್ತಿತ್ತು. ಅದಕ್ಕೆ ಫಸ್ಟ್ ನಾವು ಇಬ್ರು ಹೋಗ್ಬಿಟ್ಟು ಟೆಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ವಿ. ಫೈನಲಿ ಗೈಸ್, ನಮ್ಮ ಟೈಗರ್ ಹೇರೋ ರೆಸ್ಟೋರೆಂಟ್ ದುಬೈ ನಾವು ದುಬೈಗೆ ಹೋದಲ್ಲ, ನಾನು ಚಿರು ದುಬೈಗೆ ಹೋಗಿದ್ದಲ್ಲ. ಇವತ್ತು ಆ ಒಂದು ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ದುಬೈ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ನಮ್ಮ ದುಬೈ ಟ್ರಿಪ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅಲ್ಲಿ ದುಬೈಲಿ ಏನೇನೆಲ್ಲ ಸ್ವಾಗತ ಕೊಟ್ಟರು ನಮಗೆ, ಅಲ್ಟಿಮೇಟ್. ಬಾಯ್.